ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಆಫ್ರಿಕಾದ ಆಗ್ನೇಯ ಕರಾವಳಿಯಿಂದ ಸ್ವಲ್ಪವೇ ದೂರದಲ್ಲಿರುವ ಒಂದು ಚಿಕ್ಕ ದ್ವೀಪಕ್ಕೆ ಪ್ರವಾಸ ಹೊರಡಲಿದ್ದೇವೆ. ಅದು ಕೇವಲ ಒಂದು ದ್ವೀಪವಲ್ಲ, ಅದನ್ನು ಸಣ್ಣ ಖಂಡವೇ ಸರಿ. ಅಲ್ಲಿ ಪ್ರಕೃತಿ ತನ್ನ ಎಲ್ಲ ಬಣ್ಣಗಳನ್ನು ಸುರಿದಿದೆ. ನೀವು ಆ್ಯನಿಮೇಷನ್ನಲ್ಲಿ ಸಿನಿಮಾದಲ್ಲಿ ಇದನ್ನು ಖಂಡಿತವಾಗಿ ನೋಡಿರ್ತೀರಿ. ಅದುವೇ ಮಡಗಾಸ್ಕರ್. ಇದು ವಿಜ್ಞಾನಿಗಳಿಗೆ ಸ್ವರ್ಗವಿದ್ದಂತೆ. ಬನ್ನಿ, ಇಂದು ನಾವು ಅದೇ ಮಡಗಾಸ್ಕರ್ನ 10 ಅದ್ಭುತ ಸಂಗತಿಗಳನ್ನು ತಿಳಿಯೋಣ. ಫ್ಯಾಕ್ಟ್ ನಂಬರ್ 1, 4ನೇ ಅತಿ ದೊಡ್ಡ ದ್ವೀಪ. ಗಾತ್ರದ ವಿಚಾರಕ್ಕೆ ಬಂದರೆ ಮಡಗಾಸ್ಕರ್ ಸಿಂಹಾಸನದಲ್ಲೇ ಕುಳಿತುಕೊಳ್ಳುತ್ತದೆ. ಇದು ವಿಶ್ವದ 4ನೇ ಅತಿ ದೊಡ್ಡ ದ್ವೀಪವಾಗಿದೆ. ಇದರ ವಿಸ್ತೀರ್ಣ ಅಂದಾಜು 5,87,000 ಚದರ ಕಿಲೋಮೀಟರ್ ಅಷ್ಟು. ಎಷ್ಟು ದೊಡ್ಡದು ಎಂದರೆ ಫ್ರಾನ್ಸ್ ದೇಶಕ್ಕಿಂತಲೂ ದೊಡ್ಡದು, ಅಥವಾ ನಮ್ಮ ಭಾರತ ದೇಶದ ಮಹಾರಾಷ್ಟ್ರ ರಾಜ್ಯಕ್ಕಿಂತ ಸ್ವಲ್ಪವೇ ಚಿಕ್ಕದಾಗಿದೆ. ಇಷ್ಟು ದೊಡ್ಡ ಪ್ರದೇಶವಿರುವುದರಿಂದ ಇಲ್ಲಿ ವಿವಿಧ ರೀತಿಯ ಹವಾಮಾನ, ಕಾಡುಗಳು ಮತ್ತು ಪರಿಸರ ವ್ಯವಸ್ಥೆ ನಮಗೆ ಕಾಣಸಿಗುತ್ತದೆ. ಫ್ಯಾಕ್ಟ್ ನಂಬರ್ 2, ಪ್ರಕೃತಿಯ ಪ್ರಯೋಗಶಾಲೆ. ಮಡಗಾಸ್ಕರ್ನಲ್ಲಿ ಕಂಡುಬರುವ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸುಮಾರು 90% ಪ್ರಭೇದಗಳು ಭೂಮಿಯ ಮೇಲೆ ಬೇರೆಲ್ಲೂ ಸಹ ನಮಗೆ ಕಾಣಸಿಗುವುದಿಲ್ಲ. ಅಂದರೆ ಇವು ಇಲ್ಲಿಯ ಸ್ಪೆಷಲ್. ಇಲ್ಲಿರುವ ಲೆಮೂರ್ಗಳು, ಓಸಾ ಎಂಬ ಮಾಂಸಾಹಾರಿ ಪ್ರಾಣಿ, ಅದ್ಭುತವಾದ ಬಣ್ಣದ ಕೆಲವು ಬೆಕ್ಕುಗಳು ಮತ್ತು ಕೆಂಪು ಉರಿ ಬಣ್ಣದ ಕಪ್ಪೆಗಳು ಇಲ್ಲಿಯೇ ಮಾತ್ರ ಸೀಮಿತವಾಗಿವೆ. ಇದು ಒಂದು ಪ್ರಕೃತಿಯ ಪ್ರಯೋಗಶಾಲೆ ಇದ್ದಂತೆ. ಫ್ಯಾಕ್ಟ್ ನಂಬರ್ 3, ಲೆಮೂರ್ಗಳ ನಾಡು. ಮಡಗಾಸ್ಕರನ್ನು ಲೆಮೂರ್ಗಳ ನಾಡು ಎಂದೇ ನಾವು ಕರೆಯಬಹುದಾಗಿದೆ. ಇಲ್ಲಿ ಲೆಮೂರ್ಗಳ ಸುಮಾರು 100ಕ್ಕೂ ಹೆಚ್ಚು ಉಪ ಪ್ರಭೇದಗಳಿವೆ. ಅವುಗಳ ಗಾತ್ರವೂ ಸಹ ಅದ್ಭುತವಾಗಿದೆ. ನಿಮ್ಮ ಅಂಗೈಯಲ್ಲಿ ಅಡಕವಾಗುವಷ್ಟು ಲೆಮೂರ್ಗಳಿಂದ ಹಿಡಿದು ಹಾರಾಡುವ ಇಂದ್ರಿಯ ಲೆಮೂರ್ಗಳು ಸಹ ಇಲ್ಲಿವೆ. ಅದರ ಕೂಗು ಕಾಡಿನಲ್ಲಿ ಆರ್ದನಿಸುತ್ತದೆ. ಫ್ಯಾಕ್ಟ್ ನಂಬರ್ 4, ತಲೆ ಕೆಳಗಾದ ಮರಗಳು. ಮಡಗಾಸ್ಕರ್ನಲ್ಲಿನ ಮರಗಳೇ ಒಂದು ವಿಚಿತ್ರ. ಮಡಗಾಸ್ಕರ್ನ ಬಾವೋಬಾಬ್ ಮರಗಳು ನೋಡಲು ಸ್ವಲ್ಪ ವಿಚಿತ್ರವಾಗಿಯೇ ಕಾಣುತ್ತವೆ. ಬೇರುಗಳು ಮೇಲೆ, ಕೊಂಬೆಗಳು ಕೆಳಗೆ ಇದ್ದ ಹಾಗೆ ನಮಗೆ ಕಾಣುತ್ತವೆ. ಅದಕ್ಕೆ ಇದನ್ನು ತಲೆ ಕೆಳಗಾದ ಮರ ಎಂದು ಕರೆಯುತ್ತಾರೆ. ಈ ಮರಗಳು ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿರಬಹುದು. ಅಲ್ಲದೆ ಇವು ನೀರನ್ನು ತಮ್ಮ ದಪ್ಪವಾದ ಕಾಂಡದಲ್ಲಿ ಶೇಖರಿಸಿಡಬಲ್ಲವು. ಇಲ್ಲಿನ ವೆನ್ಯೂ ಆಫ್ ದಿ ಬಾವೋಬಾಬ್ಸ್ ಎಂಬ ರಸ್ತೆ ನೋಡಲು ಅದ್ಭುತವಾಗಿ ನಮಗೆ ಕಾಣಸಿಗುತ್ತದೆ. ಫ್ಯಾಕ್ಟ್ ನಂಬರ್ 5, ಸಿಂಕಿ ಡಿ ಡೆಮರಾ. ಮಡಗಾಸ್ಕರ್ನಲ್ಲಿರುವ ಈ ಸ್ಥಳ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇಲ್ಲಿರುವ ಸುಣ್ಣದ ಕಲ್ಲಿನ ರಚನೆಗಳು ನೋಡಲು ಕಲ್ಲಿನ ಕಾಡಿನಂತೆ ನಮಗೆ ಕಾಣಸಿಗುತ್ತವೆ. ಸಿಂಗಿ ಅಂದರೆ ಮಲಗಾಶಿ ಭಾಷೆಯನ್ನು ಬರಿದಾದ ಕಾಲಿನಿಂದ ನಡೆಯಲು ಸಾಧ್ಯವೇ ಇಲ್ಲದ ಸ್ಥಳವಾಗಿದೆ. ಈ ಅದ್ಭುತ ಸ್ಥಳವು ಇದು ಪ್ರಪಂಚದಲ್ಲಿಯೇ ಅತ್ಯಂತ ಕಠಿಣವಾದ ಪ್ರದೇಶಗಳಲ್ಲಿ ಒಂದಾಗಿದೆ. ಆದರೆ ಒಂದು ಅದ್ಭುತ ಸೌಂದರ್ಯವನ್ನು ಇದು ಹೊಂದಿದೆ. ಫ್ಯಾಕ್ಟ್ ನಂಬರ್ 6, ಗೋಸುಂಬೆಗಳ ನಾಡು. ಗೋಸುಂಬೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಬಣ್ಣ ಬದಲಾಯಿಸುವ ಪ್ರಾಣಿ ಅಂತ ಎಲ್ಲರಿಗೂ ಸಹ ಗೊತ್ತು. ವಿಶ್ವದಲ್ಲಿರುವ ಒಟ್ಟು ಗೋಸುಂಬೆ ಪ್ರಭೇದಗಳಲ್ಲಿ ಅರ್ಧದಷ್ಟು ಪ್ರಭೇದಗಳು ಕೇವಲ ಮಡಗಾಸ್ಕರ್ನಲ್ಲಿಯೇ ನಮಗೆ ಕಾಣಸಿಗುತ್ತವೆ. ಇಲ್ಲಿರುವ ರುಕೇಶಿಯಾ ಮೈಕ್ರಾ ಎಂಬ ಗೋಸುಂಬೆ ವಿಶ್ವದಲ್ಲೇ ಅತಿ ಚಿಕ್ಕದು. ಇದು ನಿಮ್ಮ ಉಗುರಿನ ತುದಿಯಷ್ಟು ಚಿಕ್ಕದಾಗಿರುತ್ತದೆ. ಫ್ಯಾಕ್ಟ್ ನಂಬರ್ 7, 8ನೇ ಖಂಡ. ಸುಮಾರು 88 ಬಿಲಿಯನ್ ವರ್ಷಗಳ ಹಿಂದೆ ಮಡಗಾಸ್ಕರ್ ಆಫ್ರಿಕಾ ಖಂಡದಿಂದ ಬೇರ್ಪಟ್ಟಿತು. ನಂತರ ಭಾರತದಿಂದಲೂ ಬೇರ್ಪಟ್ಟಿತು. ಇಷ್ಟು ದಶಲಕ್ಷ ವರ್ಷಗಳ ಕಾಲ ಏಕಾಂಗಿಯಾಗಿಯೇ ಬೇರ್ಪಟ್ಟು ಉಳಿದುಕೊಂಡಿದ್ದರಿಂದ ಇಲ್ಲಿ ವಿಕಾಸವು ತನ್ನದೇ ಆದ ಛಾಪನ್ನು ಮೂಡಿಸಿತು. ಇದೇ ಕಾರಣಕ್ಕೆ ಇಲ್ಲಿನ ಜೀವ ವೈವಿಧ್ಯತೆ ಇಷ್ಟು ವಿಶಿಷ್ಟವಾಗಿದೆ. ಫ್ಯಾಕ್ಟ್ ನಂಬರ್ 8, ದಿ ಗ್ರೇಟ್ ರೀಫ್ ಮತ್ತು ಮರೀನ್ ಲೈಫ್. ಮಡಗಾಸ್ಕರ್ ಕೇವಲ ನೆಲದ ಮೇಲೆ ಮಾತ್ರ ಸ್ಪೆಷಲ್ ಅಲ್ಲ, ಸಮುದ್ರದ ಒಳಗೆಯೂ ಕೂಡ ಒಂದು ಅದ್ಭುತ ಲೋಕವನ್ನು ಹೊಂದಿದೆ. ಇದು ವಿಶ್ವದ 3ನೇ ಅತಿದೊಡ್ಡ ಹವಳದ ದೀಪದ ವ್ಯವಸ್ಥೆಯನ್ನು ಹೊಂದಿದೆ. ಪ್ರತಿ ವರ್ಷವೂ ಜುಲೈನಿಂದ ಸೆಪ್ಟೆಂಬರ್ವರೆಗೆ ಸಾವಿರಾರು ಹಂಪ್ಬ್ಯಾಕ್ ತಿಮಿಂಗಿಲಗಳು ಇಲ್ಲಿಗೆ ಆಗಮಿಸುತ್ತವೆ. ಅಲ್ಲದೆ ಇಲ್ಲಿ ವಿಶ್ವದ ಅತಿದೊಡ್ಡ ಮೀನು ಎನಿಸಿಕೊಂಡ ತಿಮಿಂಗಿಲ ಶಾರ್ಕ್
ಇದನ್ನು ಸಹ ನಾವು ಕಾಣಬಹುದಾಗಿದೆ. ಫ್ಯಾಕ್ಟ್ ನಂಬರ್ 9, ಮಲಗಾಸಿ ಭಾಷೆ. ಮಡಗಾಸ್ಕರ್ನ ಜನರನ್ನು ಮಲಗಾಸಿ ಎಂದು ಕರೆಯುತ್ತಾರೆ. ಇವರ ಮೂಲ ಇಂಡೋನೇಷ್ಯಾ ಮತ್ತು ಆಫ್ರಿಕಾದ ಮಿಶ್ರಣವಾಗಿದೆ. ಅವರ ಭಾಷೆ ಮಲಗಾಸಿ ಭಾಷೆ. ಇಂಡೋನೇಷ್ಯಾದ ಭಾಷೆಗಳೊಂದಿಗೆ ಹೆಚ್ಚು ಸಂಬಂಧವನ್ನು ಇದು ಹೊಂದಿದೆ. ಆದರೆ ಆಫ್ರಿಕಾ ಪಕ್ಕದಲ್ಲೇ ಇದ್ದರೂ ಸಹ ಅವರ ಭಾಷೆ ಸ್ವಾಹಿಲಿ ಅಥವಾ ಇತರ ಆಫ್ರಿಕನ್ ಭಾಷೆಗಳಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಇಲ್ಲಿ ಫ್ರೆಂಚ್ ಕೂಡ ವ್ಯಾಪಕವಾಗಿ ಬಳಸಲ್ಪಡುತ್ತದೆ, ಏಕೆಂದರೆ ಇದು ಮೊದಲು ಫ್ರೆಂಚ್ನ ವಸಾಹತು ಆಗಿತ್ತು. ಫ್ಯಾಕ್ಟ್ ನಂಬರ್ 10, ಅತಿದೊಡ್ಡ ವೆನಿಲಾ ಉತ್ಪಾದಕ ದೇಶ. ಮಡಗಾಸ್ಕರ್ ಪ್ರಪಂಚದ ಅತಿದೊಡ್ಡ ವೆನಿಲಾ ಉತ್ಪಾದಕ ದೇಶ. ವಿಶ್ವದ ವೆನಿಲಾದ ಸುಮಾರು 80% ಇಲ್ಲಿಯೇ ಬೆಳೆಯಲಾಗುತ್ತದೆ. ಇಲ್ಲಿನ ವೆನಿಲಾಗೆ ವಿಶೇಷವಾದ ಪರಿಮಳವಿದೆ, ಆದರೆ ಇದನ್ನು ಬೆಳೆಯುವುದು ತುಂಬಾನೇ ಶ್ರಮದಾಯಕ. ಪ್ರತಿ ಹೂವಿಗೂ ಕೈಯಿಂದ ಪರಾಗಸ್ಪರ್ಶ ಮಾಡಬೇಕಾಗುತ್ತದೆ. ಅದಕ್ಕೆ ನೈಜ ವೆನಿಲಾ ತುಂಬಾನೇ ದುಬಾರಿಯಾಗಿದೆ. ನೋಡಿರಲ್ಲ ಸ್ನೇಹಿತರೆ, ಮಡಗಾಸ್ಕರ್ ಲೆಮೂರ್ಗಳಿಂದ ಹಿಡಿದು ತಲೆ ಕೆಳಗಾದ ಮರಗಳವರೆಗೂ ಇದು ನಿಜಕ್ಕೂ ಒಂದು ಪ್ರಕೃತಿಯ ಮ್ಯಾಜಿಕ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.